ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 2-3 ದಿನದಿಂದ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಬೇರೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಹಾಗಾಗಿ ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ಹೊರಗಡೆ ಕೂಡ ಹೋಗಿದ್ವಿ, ಅಲ್ಲೆಲ್ಲ ಬ್ಲಾಗ್ ಏನು ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಬ್ಲಾಗ್ ಏನು ಮಾಡಲಿಲ್ಲ. ಇವತ್ತು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಕಜ್ಜಾಯ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದೆ, ಅದಕ್ಕೂ ಕೂಡ ತಯಾರಿ ಎಲ್ಲ ಮಾಡ್ಕೊಂಡಿದ್ದೀನಿ. ಅಂದರೆ ಹಿಂದಿನ ದಿನವೇ ಅಕ್ಕಿ ನೆನೆಸೋದೆಲ್ಲ ಮಾಡಬೇಕಲ್ಲ, ಅದೆಲ್ಲ ಮಾಡ್ಕೊಂಡಿದ್ದೀನಿ. ಅದರದ್ದೆಲ್ಲ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ಇವತ್ತು ಕಜ್ಜಾಯ ಮಾಡೋ ಅಂಥದ್ದನ್ನ ತೋರಿಸೋಣ. 1-2 ಸೀರೆ ಕೂಡ ತೊಗೊಂಡಿದ್ದೆ. ನನ್ನ ಫ್ರೆಂಡು ಇಲ್ಲೇ ಸೇಲ್ ಮಾಡ್ತಾರೆ ಅವರು, ಅಂದರೆ ಮನೆಯಲ್ಲೇ ಡ್ರೆಸ್ಸು ಸೀರೆ ಎಲ್ಲ ಸೇಲ್ ಮಾಡ್ತಾರಲ್ಲ, ಆ ಥರ ಸೇಲ್ ಮಾಡ್ತಾರೆ ಅವರು ಕೂಡ. ಮೊನ್ನೆ ವಾಟ್ಸಪ್ಪಲ್ಲಿ ಒಂದು ಸೀರೆ ಸ್ಟೇಟಸ್ ಹಾಕಿದ್ರು, ಇಷ್ಟ ಆಗಿತ್ತು, ಹಾಗಾಗಿ ಕೇಳಿದೆ. ಒಂದು ಸೀರೆ ತೊಗೊಳ್ತೀನಿ ಅಂಥೇಳಿ ಅವರು ಮನೆ ಹತ್ರನೇ ಬಂದು ಕೊಡ್ತಾರೆ. ಮನೆ ಹತ್ರ ಬಂದಿದ್ದರು, ಆವಾಗ ಇನ್ನೊಂದು ಸೀರೆ ಕೂಡ ಇಷ್ಟ ಆಯಿತು, ಇದು ಕೂಡ ಇಷ್ಟ ಆಯಿತು, ಇದು ಕೂಡ ತೊಗೊಂಡೆ. ಸಿಂಪಲ್ ಸೀರೆಸ್ ಅಷ್ಟೇ. ಎಲ್ಲಾದರೂ ಇಲ್ಲೇ ಹೋಗಬೇಕಿದ್ರೆ ಇನ್ಮೇಲಿಂದ ಟೆಂಪಲ್ಗೆಲ್ಲ ಸೀರೆ ಉಟ್ಕೊಂಡು ಹೋಗೋಣ ಅಂತ ಹೇಳಿ. ನನ್ನ ಹತ್ರ ಜಾಸ್ತಿ ಸಿಲ್ಕ್ ಸೀರೆಸ್ ಇದೆ, ಅಂದರೆ ರೇಷ್ಮೆ ಸೀರೆಗಳಿದೆ. ಇಲ್ಲೇ ಎಲ್ಲರೂ ಹೋಗಬೇಕು ಅಂತ ಅಂದರೆ ನಾರ್ಮಲ್ ಸೀರೆಗಳು ಜಾಸ್ತಿ ಇಲ್ಲ, ಕಡಿಮೆ. ಫ್ಯಾನ್ಸಿ ಸೀರೆಗಳಿದೆ, ತುಂಬ ಫ್ಯಾನ್ಸಿ ಆಗಿರೋವಂಥದ್ದು, ಅದನ್ನೆಲ್ಲ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಥರ ಸಿಂಪಲ್ ಸೀರೆಗಳನ್ನ ತೊಗೊಂಡಿದ್ದೀನಿ 1-2. ನಾನು ಆ್ಯಕ್ಚುಲಿ ಇದು ಒಂದು ತೊಗೊಳ್ಳೋಣ ಅಂತ ಬೇರೆದು ಇನ್ನೊಂದು ಯಾವುದೋ ನೋಡಿದೆ, ಅದ್ರ ಬದಲು ಅದನ್ನು ಬಿಟ್ಟು ಇದು 2 ತೊಗೊಂಡೆ. ಒಂದಷ್ಟು ಸೀರೆಗಳು ತಂದಿದ್ರು, ಅದರಲ್ಲಿ ನನಗೆ ಇದು 2 ಇಷ್ಟ ಆಯಿತು, ತೊಗೊಂಡೆ. ಇದು ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನು, ಮತ್ತು ಇದು ಪರ್ಪಲ್ ಕಲರ್. 2 ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು. ಬ್ಲೌಸ್ ಹೊಲ್ಸೋದೇ ಒಂದು ದೊಡ್ಡ ರಗಳೆ ಅಂತ ಅನಿಸುತ್ತೆ. ಓಕೆ, ಇವಾಗ ಕಜ್ಜಾಯ ಮಾಡೋಣ. ಸ್ವಲ್ಪ ಸ್ವಲ್ಪ ಸುಸ್ತಾದಂಗೆ ಆಗಿದೆ, ಸ್ವಲ್ಪ ಆಚೆ ಎಲ್ಲ ಹೋಗಿ ಬಂದಿದ್ದು. ಓಕೆ, ಜಾಬ್ ಮಾಡೋಣ. ನಮ್ಮನೆ ಕಿಚನಲ್ಲಿ ಬೇರೆ ಕತ್ಲೆ, ಸ್ವಲ್ಪ ಇಷ್ಟೇ ಬಿಟ್ಕೊ. ಕಿಚನ್ ಎಲ್ಲ ಸ್ವಲ್ಪ ಕ್ಲೀನಾಗಿರೋದ್ರಿಂದ ಸ್ವಲ್ಪ ಆರ್ಗನೈಸ್ಡಾಗಿ ಕಾಣಿಸ್ತಾ ಇದೆ, ನನಗೇನು ಹೆಂಗೆ ಅನ್ನಿಸ್ತಾ ಇದೆ. ಅಕ್ಕಿ ನೋಡಿ, ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆಯೇ ರವೆ ಉಂಡೆ ತಿಂಡಿಗಳೆಲ್ಲ ಮುಂಚೆನೇ ಮಾಡಿಟ್ಕೋಬೋದಾ ಅಂತ ಕಮೆಂಟ್ ಮಾಡಿದ್ರಿ, ನಂಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಎಲ್ಲ ಮಾಡಿಟ್ಕೋಬೋದು, ಏನು ತೊಂದರೆ ಇಲ್ಲ. ನೀವು ಮುಂಚೆನೇ ಮಾಡಿಟ್ಕೊಂಡ್ರು ಇರುತ್ತೆ. ಇದು ರವೆ ಉಂಡೆ ಎಷ್ಟು ದಿನ ಇರುತ್ತೆ, ಸುಮಾರು ದಿನ ಇಟ್ಕೊಂಡಿದ್ದೀವಿ. ನಮ್ಮ ಮನೇಲಿ ಒಂದು 10-15 ದಿನ ತನಕ ಇಟ್ಕೊಂಡು ತಿಂದಿದ್ದಾರೆ, ಏನು ತೊಂದರೆ ಇಲ್ಲ. ಆ ಥರ ಚೆನ್ನಾಗೇ ಇರುತ್ತೆ. ಯಾವುದೇ ತಿಂಡಿ ಆದ್ರೂ ಅಷ್ಟೇ ಆರಾಮಾಗಿ 4-5 ದಿವಸ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀರಾ, ಏನು ಮಾಡೋದಿಲ್ಲ ಅಂತ ಅಂದರೆ ನೀಟಾಗಿ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ನೀಟಾಗಿ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಬಿಡಿ. ಟೇಸ್ಟ್ ಎಲ್ಲ ಮಾಡದೇ ಇರೋ ಥರ ಹಾಗೆ ನೀಟಾಗಿ ಎತ್ತಿಟ್ಬಿಡಿ, ಆವಾಗ ಏನು ತೊಂದರೆ ಇಲ್ಲ. ಮೊದಲನೇದಾಗಿ ನಾನಿಲ್ಲಿ ಕಜ್ಜಾಯಕ್ಕೆ 1 ಲೋಟದಷ್ಟು ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇದು ಮೆಜರ್ಮೆಂಟ್ ಪ್ರಕಾರ ಮಾಡಿದ್ರೇ ಕರೆಕ್ಟಾಗಿರುತ್ತೆ. ನೀವು ಯಾವ ಕಪ್ಪಲ್ಲಿ ತೊಗೊಳ್ತೀರಾ ಅದೇ ಕಪ್ನ ತೊಗೊಳ್ಳಿ, ಅದರಲ್ಲೇ ನಾವು ಬೆಲ್ಲ ಕೂಡ ತೊಗೋಬೇಕು. ಆ ಮೆಜರ್ಮೆಂಟ್ ಕೂಡ ನಾನು ಆಮೇಲೆ ಹೇಳ್ತೀನಿ. ಇವಾಗ ನಾನಿಲ್ಲಿ ಅಡುಗೆಗೆ ನಾವು ಉಪಯೋಗಿಸೋ ಅಂಥ ಅಕ್ಕಿನೇ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ ತೊಗೊಂಡಿಲ್ಲ. ನಾರ್ಮಲಾಗಿ ನಾವೇನು ಊಟ ಮಾಡ್ತೀವಲ್ಲ, ಸೋನಾ ಮಸೂರಿ ರೈಸ್, ರಾ ರೈಸ್, ಅದನ್ನೇ ತೊಗೊಂಡಿದ್ದೀನಿ ನಾನು. ಅಕ್ಕಿನ ನಾವು ಇಡೀ ರಾತ್ರಿ ನೆನೆಸ್ಬಿಟ್ಟೆ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಬೇಗ ಮಾಡ್ಕೋಬೇಕು ಅಂತ ಅಂದರೆ ಒಂದು 4 ಗಂಟೆಗಳ ಕಾಲ ನೆನೆಸ್ಬಿಟ್ಟು ಅದಾದ ನಂತರ ನೀವು ಅದನ್ನು ತಕ್ಕೊಂಡು ಡ್ರೈ ಮಾಡಿಕೊಂಡು ಪುಡಿ ಮಾಡಿಕೊಂಡು ಸಹ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಆದರೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಅಂದರೆ ಟೈಮ್ ಇರಲಿಲ್ಲ ನನಗೆ, ಹಾಗಾಗಿ ಇಡೀ ರಾತ್ರಿ ನೆನೆಸಿದ್ದೀನಿ. ರಾತ್ರಿ ಮಾಡೋದಕ್ಕೆ ಆಗಲಿಲ್ಲ, ನಾನು ರಾತ್ರಿ ನೆನೆಸಿದ್ನಲ್ವ, ಹಾಗಾಗಿ ರಾತ್ರಿ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿದ್ರೆ ಕೂಡ ಹದವಾಗಿ ಚೆನ್ನಾಗಿ ಬರುತ್ತೆ, ಒಂದು ರಾತ್ರಿ ಫುಲ್ ನೆನೆಸಿ ಮಾಡಿದ್ರೆ. ಹಾಗೆಯೇ ಇದನ್ನು ಒಂದು 2-3 ಸರಿ ನೀರು ಕೂಡ ಚೇಂಜ್ ಮಾಡಿದ್ದೀನಿ, ನೆನೆಸಿಟ್ಟಿರುವಾಗ ನೀರು ಚೇಂಜ್ ಮಾಡಿದ್ದೀನಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇವಾಗ ನಾನಿಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗು ನೀರನ್ನ ನೀಟಾಗಿ ಎಲ್ಲ ಡ್ರೈನ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ನೀರೆಲ್ಲ ಇದಾಗೋವರೆಗೂ ಸ್ವಲ್ಪ ಸೋಸ್ಕೊಂಬಿಟ್ಟು ಅದಾದಮೇಲೆ ನಾವು ಇದನ್ನು ಒಂದು ಬಟ್ಟೆ, ಅಂದರೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ಅದರ ಮೇಲೆ ಸ್ವಲ್ಪ ಹೊತ್ತು ಆರಾಕಬೇಕು. ಒಂದು 15-20 ನಿಮಿಷ ಆರಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು, ಮುಚ್ಚಿದ್ದೆ. ಹಾಗಾಗಿ ಹುಳಗಳೆಲ್ಲ ಓಡಾಡುತ್ತೆ. ಈಗ ಒಂದು ಸ್ವಲ್ಪ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಏನಾಗುತ್ತೆ, ಚಿಕ್ಕ ಹುಳಗಳೆಲ್ಲ ಓಡಾಡ್ತಿರುತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೆ, ಅದನ್ನು ಮುಚ್ಚಿಟ್ಟಿದ್ದೆ. ಹಾಗಾಗಿ ಒಂದು 1/2 ಅವರ್ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. 1/2 ಅವರ್ ಡ್ರೈ ಆಗಿದ ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡಬೇಕು. ತುಂಬ ಡ್ರೈ ಆಗಬೇಕು, ಬಿಸಿಲಲ್ಲೆಲ್ಲ ಒಣಗಿಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ನೀವು ಕಿಚನಲ್ಲೇ ಇದನ್ನು ಒಂದು ಕಿಚನ್ ಟವಲ್ ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಕೈಗೆ ಮುಟ್ಟಿದ್ರೆ ತೇವಾಂಶ ಇರಬಾರ್ದು ಅಷ್ಟೇ. ಅಕ್ಕಿಯಲ್ಲಿ ಕೈಯಲ್ಲಿ ಹಿಂಗೆ ಹಿಡ್ಕೊಂಡ್ರೆ ತೇವಾಂಶ ಇಲ್ಲದೆ ಇದ್ದರೆ ಸಾಕು. ಅಷ್ಟು ಡ್ರೈ ಆದರೆ
ಪರ್ಫೆಕ್ಟಾಗಿರುತ್ತೆ. ಈ ರೀತಿ ನಾನು ಒಂದು ಟವಲ್ನ ತೊಗೊಂಡಿದ್ದೀನಿ, ವೈಟ್ ಕಾಟನ್ ಟವಲ್ನ ತೊಗೊಂಡು ಅದ್ರ ಮೇಲ್ಗಡೆ ನೀಟಾಗಿ ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಈ ರೀತಿ ಮುಚ್ಚಿದೆ ನಾನು, ಯಾಕೆಂದರೆ ಹುಳ ಓಡಾಡುತ್ತೆ ಅಂಥೇಳಿ. ಈ ಫ್ರೂಟ್ಸ್ ಎಲ್ಲ ಇಟ್ಬಿಟ್ರೆ ಅಂತೂ ಸ್ವಲ್ಪ ಬೇಗನೆ ಹುಳ ಓಡಾಡುತ್ತೆ. ಹಾಗಾಗಿ ಈಗ ಒಂದು ಅರ್ಧ ಗಂಟೆ ಆಗಿದೆ. ಅಕ್ಕಿ ನೋಡಿ ಆಲ್ಮೋಸ್ಟು ಎಲ್ಲ ಡ್ರೈ ಆಗಿದೆ, ಅಂದರೆ ಕೈಗೆ ನೀರು ಇರೋದಿಲ್ಲ, ಆರಾಮಾಗಿ ಡ್ರೈ ಆಗುತ್ತೆ. ಇದೇನು ಅಷ್ಟು ತುಂಬ ಕಷ್ಟ ಏನಲ್ಲ. ಇದಾದ ನಂತರ ಇದಕ್ಕೆ ಮಿಕ್ಸಿ ಜಾರ್ ತೊಗೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಮ್ಮಮ್ಮ ಎಲ್ಲ ಮಾಡೋರು ಆವಾಗ ಒಂದು 2-3 ದಿನ ನೆನೆಸೋರು ಅಕ್ಕಿನ. ಪ್ರತಿದಿನ ತೆಗೆದು ನೀರನ್ನ ತೊಳೆದು ಇಡೋದು, ಈ ರೀತಿ ಒಂದು 2-3 ದಿನ ನೆನೆಸೋರು ಅಂತ ನಂಗೆ ನೆನಪಿದಂಗೆ ಒಂದು 2-3 ದಿನ ನೆನೆಸೋರು ಅಕ್ಕಿನ. ಅದು ಕೂಡ ಚೆನ್ನಾಗಿ ಬರ್ತಾಯಿತ್ತು. ಆವಾಗ ಅದೇ ಒಂದು ಇದು ಹಬ್ಬ ಏನಾದ್ರು ಬಂದಿದ ತಕ್ಷಣ ಕಜ್ಜಾಯ ಮಾಡೋದು, ದೀಪಾವಳಿನಲ್ಲಿ ಅಥವಾ ಈ ರೀತಿ ಹಬ್ಬ ಏನಾದ್ರು ಬಂದಾಗ ಕಜ್ಜಾಯ ಮಾಡೋದು ಚೆನ್ನಾಗಿರ್ತಾಯಿತ್ತು ನೋಡೋದಕ್ಕೆ. ಅದಕ್ಕೆ ತುಂಬ ಲಾಂಗ್ ಪ್ರೊಸೆಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ನಾವು ಇವಾಗ ಅದನ್ನೆಲ್ಲ ಸ್ವಲ್ಪ ಈಸಿ ಮಾಡ್ಕೊಂಬಿಟ್ಟಿದ್ದೀವಿ. ಇವಾಗ ಇನ್ಸ್ಟೆಂಟಾಗಿ ಕೂಡ ಕಜ್ಜಾಯನ ಮಾಡ್ಬೋದು. ಅಂದರೆ ಇವಾಗ ನೆನೆಸ್ಬಿಟ್ಟು ಇನ್ನೊಂದು 4 ಗಂಟೆ ಬಿಟ್ಬಿಟ್ಟು ನೀವು ಅದನ್ನು ಕಜ್ಜಾಯ ಆರಾಮಾಗಿ ಮಾಡ್ಕೋಬೋದು, ತುಂಬ ಸುಲಭವಾಗಿ ಬರುತ್ತೆ. ಇವಾಗ ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಯಾಕಂದರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಕ್ಕಿ ಹಾಗೆ ಇರುತ್ತೆ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ನೀಟಾಗಿ ಜರಡಿ ಮಾಡ್ಕೊಂಬಿಟ್ಟು ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಬೇಗ ಪಾಕ ಮಾಡಿಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ರೆಡಿ ಆಗಿಬಿಡತ್ತೆ. ಇವಾಗ ನಾನಿಲ್ಲಿ ಒಂದು ಕಡಾಯಿನ ತೊಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ರೆಡಿ ಆಯ್ತಲ್ಲ, ಈ ಕಡೆ ಒಂದು ಕಡಾಯಿನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾವಿಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಅಕ್ಕಿನ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅದೇ ಮೆಜರ್ಮೆಂಟಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು. ನೀವು ಇದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ತೊಗೋಬೋದು. ಅಂದರೆ 3/4 ಭಾಗದಷ್ಟು, 1 ಕಪ್ಪಷ್ಟು ಅಕ್ಕಿಗೆ 3/4 ಭಾಗದಷ್ಟು ಬೆಲ್ಲ, ಹಾಗೆಯೇ 1/4 ಭಾಗದಷ್ಟು ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಬೇಗ ಪಾಕ ಆಗುತ್ತೆ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ, ಪಾಕ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನೀರು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೀವು ಬೆಲ್ಲನ ಎಷ್ಟು ಹಾಕ್ಕೊಳ್ತೀರಾ ಅಷ್ಟು 1/4 ಭಾಗದಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ. ಪಾಕನ ಕೂಡ ಅಷ್ಟೇ ತುಂಬ ಅಳತೆಯಿಂದ ಮಾಡ್ಕೋಬೇಕು. ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಒಂದು ಸ್ವಲ್ಪ ತಾಳ್ಮೆ ಇರಬೇಕು ಇದಕ್ಕೆ ಪಾಕನ ಕಾಯಿಸೋದಕ್ಕೆ. ಸ್ವಲ್ಪ ನೀರೇನಾರು ಒಂಚೂರು ಜಾಸ್ತಿ ಆದರೆ ಅಂತ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ನಾವು ಈ ರೀತಿ ಒಂದು ಕಪ್ಪಲ್ಲಿ ನೀರು ತೊಗೊಂಡು ಅದು ಶೇಪ್ ತೊಗೊಳತ್ತಾ ಬೆಲ್ಲ ಅಂತ ವೆಯ್ಟ್ ಮಾಡಬೇಕು. ಈ ರೀತಿ ಫುಲ್ಲು ಬಬಲ್ಸ್ ಬಂದರೆ ರೆಡಿ ಆಗಿದೆ ಅಂತ ಅರ್ಥ. ಇದು ಪಾಕ ಫುಲ್ಲು ಬಬಲ್ಸ್ ಬಂದುಬಿಡುತ್ತೆ, ಕಂಪ್ಲೀಟಾಗಿ ಪಾತ್ರೆ ತುಂಬ ಬಬಲ್ಸ್ ಬರುತ್ತೆ, ಆವಾಗ ಪಾಕ ರೆಡಿಯಾಗಿದೆ. ಹಾಗೆಯೇ ಒಂದು ಸ್ವಲ್ಪ ನೀರಿಗೆ ನೀವು ಒಂಚೂರು ಹಾಕಬೇಕು. ಇದನ್ನು ಪಾಕನ ಹಾಕಿದಾಗ ಅದು ಶೇಪ್ ತೊಗೊಳುತ್ತೆ, ಆವಾಗ ರೆಡಿಯಾಗಿದೆ ಅಂತ. ಈ ರೀತಿ ಕೂಡ ನೋಡ್ಕೋಬೋದು. ಇದಾದ ನಂತರ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆವಾಗಲೇ ಏನು ಮಾಡಿದ್ನೋ ಅದನ್ನು, ಗಂಟೆನ ಆಗಲ್ಲ ಇದು. ನಾನು ಅಷ್ಟೊಂದೆಲ್ಲ ಹಿಟ್ಟು ಹಾಕಿದ್ರೂ ಗಂಟಾಗಲಿಲ್ಲ. ಅದು ಒಂದೇ ಸರಿ ನೋಡಿ ಎಷ್ಟೊಂದು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡೆ, ಆದ್ರೂ ಗಂಟಾಗಿಲ್ಲ, ಚೆನ್ನಾಗಿ ಬರುತ್ತೆ. ಒಳ್ಳೆ ಹದವಾಗಿ ಮಾಡಿದ್ರೆ, ಅಂದರೆ ಈಗೇನು ನಾನು ಮೆಷರ್ಮೆಂಟ್ ಹೇಳಿದ್ದೀನಿ ಅದೇ ಮೆಷರ್ಮೆಂಟಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೇನಾರು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೀವು ಹಿಟ್ಟನ್ನ ಹಾಗೆ ಇಟ್ಬಿಟ್ಟು ಮಾಡ್ತೀರಾ ಅಂತ ಅಂದರೆ ಒಂದು ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ. ಗಟ್ಟಿ ಆಗಿದ ತಕ್ಷಣ ಅಯ್ಯೋ ಇದು ಬರ್ತಾ ಇಲ್ಲ, ಇದು ಚೆನ್ನಾಗಾಗಿಲ್ಲ, ಈ ಥರ ಏನು ಅಂದ್ಕೋಬಿಡಿ. ಅದಕ್ಕೇನು ಮಾಡಿ ಒಂದು ಪಚ್ಚಬಾಳೆಹಣ್ಣು ತೊಗೊಂಬಿಟ್ಟು ಒಂದು ಸ್ವಲ್ಪ ಅದ್ರ ಜೊತೆ ಒಂಚೂರು ಸೇರಿಸ್ಕೊಳ್ತಾ ಹೋಗಿ, ನಿಮಗೆ ಹದ ಬರೋವರೆಗೂ, ಅಂದರೆ ಉಂಡೆ ಕಟ್ಟಿ ಅದನ್ನು ತಟ್ಟೋ ಹದ ಬರೋ ಅಷ್ಟು ಒಂಚೂರು ಸೇರಿಸ್ಕೊಂಬಿಟ್ಟು ಕಲಿಸ್ಕೊಳ್ಳಿ. ಆವಾಗ ಆಟೋಮೆಟಿಕ್ಕಾಗಿ ಅದು ನಿಮಗೆ ಬಂದುಬಿಡುತ್ತೆ. ಗಟ್ಟಿ ಆಯಿತು ಅಂತ ಅಯ್ಯೋ ಗಟ್ಟಿ ಆಯಿತು ಚೆನ್ನಾಗಿ ಬಂದಿಲ್ಲ, ನಂಗೆ ಹದ ಬಂದಿಲ್ಲ ಅಂತ ಅಂದ್ಕೋಬೇಡಿ. ಗಟ್ಟಿ ಆದರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಹದ ಬಂದುಬಿಡುತ್ತೆ. ಅದಾದಮೇಲೆ ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೋಬೋದು ಕಜ್ಜಾಯನ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಒಂದು ಸ್ವಲ್ಪ ಎಳ್ಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಬಿಸಿ ಆರೋವರೆಗೂ ಬಿಟ್ಬಿಟ್ಟು ಅದಾದ ನಂತರ ನಾವು ಇದನ್ನು ತಟ್ಕೊಳ್ಳೋಣ. ಈ ಸರಿ ಅಂತೂ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಅಂತ ಹೇಳ್ಬೋದು. ಪ್ರತಿ ಸರಿದು ನಮ್ಮನ ಹತ್ರ ಕೇಳ್ಕೊಂಡು ಮಾಡ್ತಾಯಿದ್ದೆ. ನಮ್ಮನೂ ಇರೋರು, ಈ ಸರಿ ನಾನು ಒಬ್ಬಳೇ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ, ಖುಷಿಯಾಗ್ತಾಯಿದೆ. ಪ್ರತಿ ಸರ್ತಿ ನಮ್ಮಮ್ಮ ಇದ್ದಾಗ ಮಾಡೋದಕ್ಕೂ ಇವಾಗ ನಾನು ಒಬ್ಬಳೇ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿತ್ತು. ಓಕೆ, ಕಜ್ಜಾಯ ಅಥವಾ ಅತ್ರಾಸ ಏನಂತಾರೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಆ್ಯಕ್ಚುಲಿ ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ಅದನ್ನು ತಟ್ಟಿ ಕರಿಯುವಂಥದ್ದು. ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ, ಅದು ತಣ್ಣಗಾಗೋಷ್ಟರಲ್ಲಿ ಸ್ವಲ್ಪ ಕೆಲಸ ಇದೆ. ಹೋಗ್ಬಿಟ್ಟು ಹಾಗೆ ಮಕ್ಕಳನ್ನು ಕರ್ಕೊಂಡು ಅಲ್ಲಿಂದ ಆ ಕಡೆಯಿಂದ ಬರ್ತೀನಿ. ನಮ್ಮ ಚಿನ್ನುಗೆ ಒಂದು ಲಂಗ ಬ್ಲೌಸ್ ಅಥವಾ ಏನಾದರೂ ಹೊಲ್ಸೋಣ ಇದರಲ್ಲಿ ಅಂತ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದು ನಮ್ಮ ಮದುವೆ ಆದಾಗ ತೊಗೊಂಡಿದ್ದು ಸೀರೆ ಇದು. ಅವಾಗಿಂದ ಹುಟ್ಟಿಲ್ಲ ನಾನು ಇದನ್ನು, ಸ್ವಲ್ಪ ಒಂಚೂರು ಗಲೀಜಾಗ್ಬಿಟ್ಟಿದೆ ಇದು. ಹಾಗೆ ಅದು 2-3 ಸರಿ ಡ್ರೈ ಕ್ಲೀನ್ ಮಾಡಿಸಿದ್ದೀನಿ, ಕ್ಲೀನ್ ಆಗಿಲ್ಲ. ಹಾಗಾಗಿ ಇದನ್ನು ಕಟ್ ಮಾಡಿಸೋಣ ಅಂತ. ಇನ್ನು ಯಾವ ಸೀರೆನೂ ನಾನು ಈ ಥರ ಕಟ್ ಮಾಡಿಸಿಲ್ಲ. ಒಂದೇ ಒಂದು ಹೊಸ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡಿಸಿ ನಾನು ಹೊಲಿಸ್ಕೊಂಡಿದ್ದೆ. ದೀಪಾವಳಿಗೇನೋ ಹೊಲಿಸ್ಕೊಂಡಿದ್ದೆ, ಒಂದು ಹೋದ ವರ್ಷನ ದೀಪಾವಳಿಗೆ ಹೊಲಿಸ್ಕೊಂಡಿದ್ದೆ. ಅದು ಬಿಟ್ಟರೆ ನಾನು ಸೀರೆಗಳನ್ನ ಯೂಶ್ವಲಿ ಕಟ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಎಲ್ಲ ಸೀರೆಗಳನ್ನೂ. ಇದು ಒಂದು ಕಟ್ ಮಾಡಿಸೋಣ ಅಂತ 2-3 ವರ್ಷದಿಂದ ಅಂದ್ಕೊಳ್ತಾ ಇದ್ದೀನಿ, ಆಗಿಲ್ಲ. ಓಕೆ, ಇವತ್ತು ಫೈನಲಿ ಕೊಡ್ತಾಯಿದ್ದೀನಿ ತೊಗೊಂಡೋಗಿ. ನೋಡಿ, ಇದು
ಏನಪ್ಪ ಡ್ರೈ ಕ್ಲೀನ್ ಮಾಡಿಸಿರೋದು. ಸ್ಲಿಪ್ ಕೂಡ ಹಾಗೆ ಇದೆ. ಇನ್ನೊಂದು ಸರಿ ಏನಾದರೂ ಕ್ಲೀನ್ ಆಗುತ್ತಾ ನೋಡೋಣ ಅಂತ ಇನ್ನೂ ಒಂದು ಸರಿ ಡ್ರೈ ಕ್ಲೀನ್ ಕೊಟ್ಟಿದ್ದೆ, ಬಟ್ ಆಗಲ್ಲ ಅಂತ ಅಂದರು. 2-3 ಕಡೆ ಕೊಟ್ಟೆ, ಪರವಾಗಿಲ್ಲ, ಚೆನ್ನಾಗಿತ್ತು ಸೀರೆ, ತುಂಬ ಇಷ್ಟ ಆಯಿತು ನನಗೆ. ಹಾಗಾಗಿ ಆದಷ್ಟು ಟ್ರೈ ಮಾಡಿದೆ, ಆಗಿಲ್ಲ. ನಮ್ಮ ಚಿನ್ನನಾರು ಹಾಕ್ಕೊಳ್ಳಿ ಅಂತ ಹೇಳಿ ಅದರದ್ದು ಏನಾದರೂ ಸ್ಟಿಚ್ ಮಾಡಿಸೋಣ, ಲಂಗ ಬ್ಲೌಸು ಅಥವಾ ಏನಾದರೂ ಡಿಸೈನರ್ ವೇರ್ ಸ್ಟಿಚ್ ಮಾಡಿಸೋಣ ಅಂಥೇಳಿ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೀರೆದು ಸ್ವಲ್ಪ ಬ್ಲೌಸು ಈಗ ತೊಗೊಂಡಿದ್ನಲ್ಲ, ಆ ಸೀರೆಗಳದ್ದು ಕೂಡ ಒಂಚೂರು ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಕೊಟ್ಬಿಟ್ಟು ನಮ್ಮ ಒಂದು ಸ್ವಲ್ಪ ಸೀರೆಗಳನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು. ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿ ನನ್ನ ಜೊತೆ ಯಾರಿದ್ದಾರೆ, ನಮ್ಮ ಸಬ್ಸ್ಕ್ರೈಬರ್. ನಿಮ್ಮ ಹೆಸರು ಸುಧಾ ಮತ್ತು ವೀಣಾ ಅವರು ಸಿಕ್ಕಿದ್ರು. ಖುಷಿ ಆಯಿತು, ಮಾತಾಡ್ಸಿದ್ದು ನನಗಂತೂ ಸಖತ್ ಖುಷಿ ಆಯಿತು. ಇವರು ನಮ್ಮ ಮನೆ ದೇವ್ರು ಶಿವನಹಳ್ಳಿ ಹತ್ರನೇ ಅಂತ ಇವ್ರ ಮನೆ, ಅವ್ರದ್ದು ತವ್ರ ಮನೆ ಇರೋವಂಥದ್ದು. ಖುಷಿ ಆಯ್ತು ಇಬ್ಬರು ಮಾತಾಡ್ಸಿ. ಥ್ಯಾಂಕ್ ಯು. ನಾನು ಕೂಡ ಶಾಪಿಂಗ್ ಬಂದಿದ್ದೆ, ಅವರು ಶಾಪಿಂಗ್ ಬಂದಿದ್ದಾರೆ. ಜೋರಾಗಿ ನಡೀತಾ ಇದೆ ಎಲ್ಲರದ್ದು ಶಾಪಿಂಗ್. ಹಾಯ್ ಮಾಡು ಮಕ್ಕಳು. ಆಚೆ ಹೋಗ್ಬಿಟ್ಟು ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದೆ. ನಮ್ಮ ಚಿನ್ನದು ಅವಳಿಗೆ ಕರ್ಕೊಂಬರ್ಬೇಕು ಅಂತ ಅಂದರು. ಅವರು ಅಳತೆಗೆಲ್ಲ ತೊಗೊಳೋದ, ಅವ್ರನ್ನೇ ಕರ್ಕೊಂಬಂದರೆ ನಾನು ಬಾಡಿ ಮೆಷರ್ಮೆಂಟ್ ತೊಗೊಳ್ತೀನಿ ಅಂತ ಅಂದರು. ಸರಿ ಆಯಿತು. ಆಮೇಲೆ ಸ್ಕೂಲ್ ಮುಗಿಸ್ಕೊಂಡು ಹಾಗೆ ಹೋಗೋಣ ಅಂಥೇಳಿ ಬಂದೆ. ಹಾಗೆ ಬರ್ತಾ ಚಟ್ಲಿ ಒತ್ತೋದು ನನಗೆ ಹಳೇದಿತ್ತಲ್ಲ ಸ್ಟೀಲ್ದು, ಅದೇನೋ ಒಂಥರ ಇಷ್ಟ ಆಗ್ತಿರಲಿಲ್ಲ. ಹಾಗಾಗಿ ಈ ಥರದೊಂದು ತೊಗೊಬಂದೆ. 650 ಇದಕ್ಕೆ 850 ಹೇಳಿದ್ರು. 650 ಕೊಟ್ಬಿಟ್ಟು ತೊಗೊಂಡು ಬಂದೆ. ಆಮೇಲೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಅವರು ಕೂಡ ನಾವು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಶಿವನಹಳ್ಳಿ, ಅಲ್ಲಿಯವರೇ ಅಂತೆ. ಇಬ್ಬರದ್ದು ಕೂಡ ಒಂದು ಸ್ಮಾಲ್ ಸ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಹಾಗೆಯೇ ಕಜ್ಜಾಯ ಕೂಡ ರೆಡಿ ಆಯಿತು ಆಲ್ಮೋಸ್ಟು. ತೋರಿಸ್ತೀನಿ ಇವಾಗ. ನಾನು 1-2 ಕರೆದ್ಬಿಟ್ಟೆ, ಮೊಬೈಲ್ ಚಾರ್ಜಿಗೆ ಹಾಕಿದ್ದೆ, ಸ್ವಲ್ಪ ಚಾರ್ಜ್ ಕಡಿಮೆ ಇತ್ತು ಅಂತ. ಅಷ್ಟರಲ್ಲಿ 1-2 ಕಜ್ಜಾಯ ಕೂಡ ಕರೆದು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಇವಾಗ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ನಿಮ್ಗೇನಾದ್ರು ತೆಳ್ಳಗಾಗಿದೆ ಅಂತ ಅನಿಸಿದ್ರೆ ಆವಾಗಲೇ ನಾನು ಗಟ್ಟಿಯಾಗಿರೋದಕ್ಕೆ ಮಾತ್ರ ಹೇಳಿದೆ. ಇವಾಗ ನಿಮ್ಗೇನಾದ್ರು ಹಿಟ್ಟು ತೆಳ್ಳಗಾಗಿದೆ ಅಂತ ಅನಿಸಿದ್ರೆ ನೀವೇನು ಮಾಡಿ, ಅದನ್ನು ಇನ್ನೊಂದು ಗಂಟೆ ಎಕ್ಸ್ಟ್ರಾ ಬಿಡಿ, ಆವಾಗ ಗಟ್ಟಿ ಆಗುತ್ತೆ. ಆಮೇಲೆ ನೀವು ಮಾಡ್ಕೋಬೋದು. ತೆಳ್ಳಗಾಗಿದೆ ಅಂಥೇಳಿ ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಡ, ಗಟ್ಟಿ ಆಗುತ್ತೆ ಅದು ಹಾಗೆ ಬಿಟ್ಟರೆ. ನೀವೇನಾದ್ರು ಹದವಾಗಿ ಕರೆಕ್ಟಾಗಿ ಮಾಡಿದರೆ, ಅಕಸ್ಮಾತಾಗಿ ಏನಾದ್ರು ತೆಳ್ಳಗಾಗಿದ್ರೆ ಹಾಗೆ ಬಿಟ್ಟರೆ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ನೀವು ತಟ್ಕೋಬೋದು. ನಾನಿಲ್ಲಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಅದಾದಮೇಲೆ ಒಂದು 4-5 ಒಂದೇ ಸರಿ ತಟ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಎಣ್ಣೆಯಲ್ಲಿ ಕರಿಯೋದಕ್ಕೆ ಹಾಕ್ತೀನಿ. ಅವಾಗೇನಾಗುತ್ತೆ, ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇವತ್ತೇನು ಅಂತ ಅಂದರೆ ಹೇಗಾಗುತ್ತೋ ಏನೋ ಅಂತ ಅಂತೂ ಭಯ ಇತ್ತು. ಯಾಕೆ ಅಂತ ಅಂದರೆ ರೆಗ್ಯುಲರಾಗಿ ನಾವು ನಾರ್ಮಲಾಗಿ ಮನೇಲಿ ಮಾಡುವಾಗ ಚೆನ್ನಾಗೇ ಬರುತ್ತೆ. ಅದೇ ವೀಡಿಯೋ ಎಲ್ಲ ಮಾಡ್ತೀನಿ ಅನ್ನುವಾಗ ಚೆನ್ನಾಗಿ ಬರೋದಿಲ್ಲ ಒಂದೊಂದು ಸರಿ. ಹಾಗಾಗಿ ನನಗನ್ನಿಸ್ತು ಹೆಂಗೆ ಬರುತ್ತೋ ಏನೋ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಬಟ್ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂತು, ತುಂಬಾ ಖುಷಿ ಆಯಿತು. ಹಾಗೆಯೇ ಇವತ್ತು ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡಿಸಿದ್ದು ಕೂಡ ಖುಷಿ ಆಯಿತು. ಇವತ್ತು ದಿನ ಫುಲ್ಲು ಬ್ಯುಸಿ ಅಂದರೆ ಬ್ಯುಸಿ ಇತ್ತು. ಆದರೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಕ್ರಿಯೇಟ್ ಆಯಿತು. ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡಿಸಿದಾಗಿರ್ಬೋದು, ಹಾಗೆಯೇ ಚೆನ್ನಾಗಿ ಕಜ್ಜಾಯ ಬಂದಿದ್ದು, ಚಗ್ಲಿ ಮಾಡಿದ್ದು, ಹಾಗೆಯೇ ನನ್ನ ಮಗಳಿಗೆ ತುಂಬ ವರ್ಷಗಳ ನಂತರ ಸೀರೆ ತೊಗೊಂಡೋಗಿ ಹೊಲಿಯೋದಕ್ಕೆ ಕೊಟ್ಟು ಬಂದಿರೋದು, ಇದು ಕೂಡ ಆಯಿತು. ಸುಮಾರು ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ಅದರಲ್ಲಿ ಏನಾದರೂ ಹೊಲಿಸ್ಬೇಕು ಅಂತೇಳಿ. ಫೈನಲಿ ಇವತ್ತು ಹೊಲಿಯೋದಕ್ಕೆ ಕೊಟ್ಟು ಬಂದೆ. ಮತ್ತು ಬ್ಯಾಕ್ ಟು ರೆಸಿಪಿ. ಇವಾಗ ನೋಡಿ ಈ ರೀತಿ ಕಜ್ಜಾಯ ಎಲ್ಲ ಕರೆದಿದ್ದಾದಮೇಲೆ ಇನ್ನೊಂದು ಸ್ಪೂನ್ನ ತೊಗೊಂಡು ಚೆನ್ನಾಗಿ ಎಣ್ಣೆನೆಲ್ಲ ಡ್ರೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಣ್ಣೆ ಫೀಲ್ ಆಗುತ್ತೆ. ಸೂಪರ್ ಟೇಸ್ಟಿ ಕಜ್ಜಾಯ ರೆಡಿ. ನೋಡಿದ್ರಲ್ಲ, ಕಜ್ಜಾಯ ತುಂಬ ಚೆನ್ನಾಗಾಯಿತು. ಅಳತೆ ಕರೆಕ್ಟಾಗಿ ಅದೇ ಥರ ಮಾಡಿ ಚೆನ್ನಾಗಿ ಬರುತ್ತೆ. ಏನಾದ್ರು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ, ಗಟ್ಟಿ ಇದ್ರೂ ಪರವಾಗಿಲ್ಲ, ಅದು ಹಂಗೆ ತಟ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ. ಅದು ನಿಮ್ಗೆ ಏನಾದ್ರು ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ತೊಗೊಂಬಿಟ್ಟು ಒಂಚೂರು ಅದಕ್ಕೆ ಲೈಟಿಂಗ್ಸ್ ಪಚ್ಚ ಬಾಳೆಹಣ್ಣು ತೊಗೊಂಬಿಟ್ಟು ಸ್ವಲ್ಪ ಮುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಚಕ್ಲಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಕ್ಲಿ ಮಾಡೋಣ ಅಂಥೇಳಿ ಮಾಡೋಣ. ಇವತ್ತು ನಾನು ಚಕ್ಲಿ ಕೂಡ ಮಾಡೋದು ತೋರಿಸ್ತಾ ಇದ್ದೀನಿ. 2 ಒಂದೇ ದಿನ ತೋರಿಸ್ತಾ ಇದ್ದೀನಿ. ತುಂಬ ಹತ್ತಿರ ಬಂದುಬಿಡ್ತಲ್ಲ, ಹಾಗಾಗಿ ಇವಾಗ ನಾನಿಲ್ಲಿ ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಅಕ್ಕಿನ ಹುರಿದ್ಬಿಟ್ಟು ಪೌಡರ್ ಮಾಡ್ಬೋದು. ಅಂದರೆ ಅಕ್ಕಿನ ತೊಳೆದು ಸ್ವಲ್ಪ ಒಣಗಿಸಿ ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಮಾಡೋ ಅಂಥದ್ದು. ಇಲ್ಲ ಅಂತ ಅಂದರೆ ನಾವೇನು ಮಾಡ್ಬೋದು, ಈ ರೀತಿ
ಇದು ಮನೆಯಲ್ಲೇ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟು, ಅಕ್ಕಿನ ತೊಳೆದು ಒಣಗಿಸಿ ಮಾಡಿಸಿರೋ ಅಂಥದ್ದು. ಇದನ್ನು ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಮಾಡೋದಕ್ಕಿಂತ ನಾನಿಲ್ಲಿ ಹಿಟ್ಟನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹುರ್ಗಡ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ಪುಟಾಣಿ ಅಥವಾ ಹುರ್ಗಡ್ಲೆ ಹಿಟ್ಟು ಏನಿರುತ್ತೆ ಅದನ್ನು ಒಂದು 1/4 ಭಾಗದಷ್ಟು ತೊಗೊಂಡಿದ್ದೀನಿ. 1 ಭಾಗದಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ 1/4 ಭಾಗದಷ್ಟು ಹುರ್ಗಡ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಉದ್ದಿನಬೇಳೆ ಕೂಡ ಪೌಡರ್ ಮಾಡಿಕೊಂಡು ಹಾಕ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ರೆ, ನೀವು ಹೊಸದಾಗಿ ಏನಾದ್ರು ಮಾಡ್ತಾ ಇರೋರಾದರೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಅದಾದ ನಂತರ ಓಂಕಾಳು, ಜೀರಿಗೆ, ಎಳ್ಳು, ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಉಪ್ಪು, ಬೇಕಂದರೆ ಇಂಗು ಕೂಡ ಸೇರಿಸ್ಕೋಬೋದು. ಇದಾದಮೇಲೆ ನಾನಿಲ್ಲಿ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆನೇ ಬೇಕು ಅಂತ ಏನಿಲ್ಲ, ನೀವು ಎಣ್ಣೆನ ಕೂಡ ಬಿಸಿ ಮಾಡಿ ಹಾಕ್ಕೋಬೋದು. ಬೆಣ್ಣೆನೂ ಕೂಡ ಅಷ್ಟೇ ಬಿಸಿ ಮಾಡಿ ಹಾಕ್ಕೋಬೋದು, ಹಾಗೇನೂ ಕೂಡ ಹಾಕ್ಕೋಬೋದು. ಈ ರೀತಿ ಉಂಡೆ ಕಟ್ಟೋ ಅದಕ್ಕೆ ಕಲಿಸ್ಕೊಂಬಿಟ್ಟು ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಂಬಿಟ್ಟು ಅದಾದ ನಂತರ ನಾನಿಲ್ಲಿ ಬಿಸಿ ನೀರನ್ನ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರಲ್ಲಿ ಕೂಡ ಕಲಿಸ್ಕೋಬೋದು, ಬಿಸಿ ನೀರೇ ಬೇಕು ಅಂತ ಏನಿಲ್ಲ. ನಾನು ಬಿಸಿನೀರೇ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ ಅಂತ ಹೇಳಿ. ತುಂಬ ಸಾಫ್ಟಾಗಿರಬೇಕು ಹಿಟ್ಟು. ಆ ರೀತಿ ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅದಾದ ನಂತರ ಇಲ್ಲಿ ಚಕ್ಲಿ ಒತ್ತೋದೇನಿದೆ ಅದನ್ನು ತೊಗೊಂಡು ಅದನ್ನು ಸ್ವಲ್ಪ ಗ್ರೀಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ ತೊಗೊಂಡಿದ್ದೀನಿ, ಸಿಂಗಲ್ ಸ್ಟಾರು. ಇದೇ ಯಾವಾಗಲೂ ಚಕ್ಲಿ ಒತ್ತೋದಕ್ಕೆ ನಾವು ತೊಗೋಬೇಕಾಗಿರೋವಂಥದ್ದು. ಇದಕ್ಕೆ ಸ್ವಲ್ಪ ಹಿಟ್ಟೆಲ್ಲ ಅಂಟದೇ ಇರೋ ಥರ ಚೆನ್ನಾಗಿ ಗ್ರೀಸಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಹೊಸ ತೊಗೊಬಂದಲ್ಲ ಇವತ್ತು, ಅದೇ ಚಕ್ಲಿ ಒತ್ತೋದು. ಸ್ವಲ್ಪ ಕೈ ಕೂಡ ಕುಯ್ದುಬಿಡ್ತಿದ್ದು, ಹೊಸದಲ್ವ, ಹಾಗಾಗಿ ಕೈನ ಕೂಡ ಕುಯ್ಕೊಂಡೆ ಇವತ್ತು. ಫಸ್ಟು ಏನಪ್ಪ ಅಂತಾರೆ, ಬೋಣಿ ಮಾಡಿದ್ದೀನಿ ನಾನೇ ಫಸ್ಟು ಚಕ್ಲಿ ಒತ್ತೋದಕ್ಕೆ. ಇದಾದಮೇಲೆ ಚಕ್ಲಿನ ಒತ್ಕೊಂಡ್ಬಿಟ್ಟು ಕರೆದ್ರೆ ಆಯ್ತು. ಈ ರೀತಿ ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಅದ್ರ ಮೇಲೆ ಒಂದಷ್ಟು ಚಕ್ಲಿಗಳನ್ನ ಒತ್ಕೊಂಡು ಅದಾದಮೇಲೆ ಎಣ್ಣೆಯಲ್ಲಿ ಬಿಟ್ಟರೆ ರೆಡಿ ಆಗುತ್ತೆ ಚಕ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೆಂಗಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ನ ಇವತ್ತು. ಒಂಥರ ಮೂಡೇ ಇರಲಿಲ್ಲ, ಕೊನೆಯಲ್ಲಿ ಮೂಡೇ ಇರಲಿಲ್ಲ ಏನು ಮಾಡೋದಕ್ಕೆ, ಆ ರೀತಿ ಆಗೋಯ್ತು. ನಮ್ಮ ಚಿನ್ನು ಕೂಡ ಒಂದಷ್ಟು ಮಾಡಿದ್ಲು. ಆಮೇಲೆ ಚಕ್ಲಿಗಳನ್ನ ತುಂಬ ಸಾಫ್ಟಾಗಿ, ತುಂಬ ಕ್ರಂಚಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ಚಕ್ಲಿ ಸಖತ್ ಟೇಸ್ಟಿಯಾಗಿ ಕೂಡ ಬಂದಿತ್ತು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ಹಾಗೆಯೇ ರೆಸಿಪೀಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ನಿಮಗೇನಾದ್ರು ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನೂ ಬರ್ತೀನಿ. ಇವತ್ತಿನ ವ್ಲಾಗ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ, ಬರಲಾ? ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವೀಡಿಯೋಸ್ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.